स्वागत है आपका बी न्यूज नेशन में। मैं हूं आबिद हुसैन शेख। पत्रकार और प्रशासन मिलकर समाज बदल सकते हैं। डीसी वाई.एस. पाटिल आज पत्रिका दिवस के मौके पर उद्घाटन के बाद मुख्य भाषण में जिला अधिकारी वाई.एस. पाटिल ने प्रशासन चलाने वालों को भी वही ज़रूरत होती है जो पत्रकारों की होती है। अगर ये दोनों खिलाफ काम करेंगे तो समाज का नुकसान होगा और अगर मिलकर करेंगे तो समाज का फायदा, कहा बीजापुर डीसी वाई.एस. पाटिल ने। ಎಲ್ಲ ಪತ್ರಿಕಾ ಬಂಧುಗಳೇ ಹಾಗೂ ನಾಗರಿಕ ಮಿತ್ರರೇ, ಪ್ರತಿ ಸಲ ನಾವು ಅಡ್ರೆಸ್ ಮಾಡಬೇಕಾದ್ರೆ ಹೇಳ್ತಾ ಮಾಧ್ಯಮದ ಮಿತ್ರರೇ ಅಂತ ಹೇಳ್ತೀವಿ. ಈಗ ಇವತ್ತು ಪತ್ರಿಕಾ ದಿನಾಚರಣೆ, ನಿಮ್ಮದೇ ಕಾರ್ಯಕ್ರಮ. ಈಗ ನಿಮ್ಮದೇನು ಸ್ಪೆಷಲ್ ಆಗಿ ಹೇಳುವಂಥದ್ದಿಲ್ಲ ಅಂತ ನಾನು ಅಂದ್ಕೋತೀನಿ. ಯಾಕಂದರೆ ನಾನು ಇದರಲ್ಲಿ ಕೆಲಸ ಮಾಡಿರೋದ್ರಿಂದ ನಾನು ಇವತ್ತು ಆ್ಯಕ್ಚುಲಿ ಉಪನ್ಯಾಸ ಹೇಳಲು ಬಂದವಲ್ಲ. ಆದರೆ ನನಗೆ ಅನ್ನಿಸ್ತು ಉದ್ಘಾಟನೆ ಮಾಡಿದ ತಕ್ಷಣ ಸರ್ ಉದ್ಘಾಟನಾ ಭಾಷಣ ನೀವೇ ಮಾಡಬೇಕು ಅಂತ ಹೇಳಿದ್ರು. ಈಗ ನಾನು ಇವರು ಯಾವಾಗ ನಮ್ಮ ಶರಣಬಸಪ್ಪ ಅವರು ಬಂದು 2 ಸಲ ಟ್ರೈ ಮಾಡಿ ಆಮೇಲೆ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಬರಬೇಕು ಅಂತ ಕೇಳಿದಾಗ ಯೂಶ್ವಲಿ ಇತ್ತೀಚಿನ ದಿನದಲ್ಲಿ ನಾನು ಸ್ವಲ್ಪ ಕಾರ್ಯಕ್ರಮಗಳನ್ನು ಒಪ್ಪಿಕೊಳ್ಳೋದು ಬಿಡೋದ್ರ ಬಗ್ಗೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಿರ್ತೀನಿ. ಯಾಕಂದರೆ ನಾವು ಕಾರ್ಯಕ್ರಮ ಒಪ್ಪಿಕೊಂಡ ಮೇಲೆ ನಾವು ಬರಲೇಬೇಕು. ಆಮೇಲೆ ಅದಕ್ಕೆ ನಾವು ಸ್ಪೆಂಡ್ ಮಾಡುವಂಥ ಟೈಮ್ 3 ರಿಂದ 4 ತಾಸು ಆದರೆ ಅಲ್ಲಿ ಸಾರ್ವಜನಿಕರು ಬಂದು ನಮ್ಮ ಕಚೇರಿಯಲ್ಲಿ ವೇಟ್ ಮಾಡ್ತಾ ನಿಲ್ಲೋದು, ಅದನ್ನು ನಾನು ಅವಾಯ್ಡ್ ಮಾಡೋದಕ್ಕೆ ನಾನು ಸೆಲೆಕ್ಟಿವ್ ಆಗಿ ರೇರ್ ಕೇಸ್ಗಳಲ್ಲಿ ಕಾರ್ಯಕ್ರಮಗಳನ್ನ ಒಪ್ಪಿಕೊಳ್ಳೋದು ಅಂತ ವಿಚಾರ ಮಾಡಿದಾಗ ಇದು ಒಂದು ನಾನು ಇದರಲ್ಲಿ ಕೆಲಸ ಮಾಡಿ ನನ್ನ ಈ ಸಿಲೆಕ್ಷನ್ಗೆ ಕಾರಣಕರ್ತ ಆದಂಥ ಈ ರಂಗ ಅದು ಕಾರ್ಯಕ್ರಮಕ್ಕೆ ನನಗೆ ಮಿಸ್ ಮಾಡ್ಕೊಳ್ಳೋಕ್ಕೆ ಮನಸ್ಸು ಬರಲಿಲ್ಲ. ಅದಕ್ಕಾಗಿ ಯಾಕಂದರೆ ನಾನು ರಿಟರ್ನ್ ಎಕ್ಸಾಮ್ದಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ತೊಗೊಂಡಿದ್ದೆ. ಆವಾಗ ನಾನು 4 ವರ್ಷ ಈ ರಂಗದಲ್ಲಿ ಕೆಲಸ ಮಾಡಿದ್ದಂಥದ್ದು ಭಾಳಷ್ಟು ನನಗೆ ಉಪಯೋಗ ಆಯಿತು. ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಒಪ್ಕೊಂಡಿದ್ದೀನಿ. ಇವತ್ತು ನೀವು ಏನು ಪತ್ರಿಕಾ ದಿನಾಚರಣೆ ಆಚರಿಸ್ತಾ ಇದ್ದೀರಿ, ಎಲ್ಲರಿಗೂ ಈ ದಿನದ ಶುಭಾಶಯನ್ನು ತಿಳಿಸ್ತಾ ನಾನು ನಿನ್ನೆ ಈ ಕಾರ್ಯಕ್ರಮದಲ್ಲಿ ಏನು ಮಾತಾಡಬೇಕು ಅಂತ ಸ್ವಲ್ಪ ವಿಚಾರ ಮಾಡಿದೆ. ಆವಾಗ ಏನೂ ಹೊಳಿಲಿಲ್ಲ, ಅಬ್ಸಲ್ಯೂಟ್ಲಿ ಏನು ಮಾತಾಡಬೇಕಂತ ಗೊತ್ತಾಗಲಿಲ್ಲ ನನಗೆ. ನಿಮಗೆ ಅಡ್ರೆಸ್ ಮಾಡಬೇಕಾದ್ರೆ ನಿಮಗೆ ಹೇಳುವಷ್ಟು ನಾನು ಪತ್ರಿಕಾದಲ್ಲಿ ಹೇಳುವಷ್ಟು ಏನಾದರೂ ನನಗೆ ಗೊತ್ತಿದೆನಾ ಅಂತ ಒಂದು ವಿಚಾರ ಮಾಡಿದೆ. ಆದರೆ ಇವತ್ತು ಬೆಳಗ್ಗೆ 9 ಗಂಟೆಗೆ ನನಗೆ ಅನಿಸ್ತು ಪತ್ರಿಕೆ ಅಂದರೆ ಜರ್ನಲಿಸಮ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಬೇರೆ ಬೇರೆ ಅಲ್ಲ, ಎರಡೂ ಒಂದೇ. ಜರ್ನಲಿಸಮ್ಗೆ ಏನು ಕ್ವಾಲಿಟೀಸ್ ಬೇಕೋ ಅವು ಅಡ್ಮಿನಿಸ್ಟ್ರೇಟರ್ಗೆ ಆ ಕ್ವಾಲಿಟೀಸ್ಗಳು ಇದ್ದರೆ ಮಾತ್ರ ಅವನು ಸಕ್ಸಸ್ಫುಲ್ ಅಡ್ಮಿನಿಸ್ಟ್ರೇಟರ್ ಆಗ್ತಾನೆ, ಆಮೇಲೆ ಸಕ್ಸಸ್ಫುಲ್ ಜರ್ನಲಿಸ್ಟು ಆಗ್ತಾನೆ. ಕಮ್ಯುನಿಕೇಷನ್ ಜರ್ನಲಿಸ್ಟ್ಗೂ ಬೇಕು, ಕಮ್ಯುನಿಕೇಷನ್ ಅಡ್ಮಿನಿಸ್ಟ್ರೇಟರ್ಗೂ ಬೇಕು. ಒಳ್ಳೆ ಕಮ್ಯುನಿಕೇಟರ್ ಅಡ್ಮಿನಿಸ್ಟ್ರೇಟರ್ ಇರಲಿಲ್ಲ ಅಂದರೆ ಅವನು ಅಡ್ಮಿನಿಸ್ಟ್ರೇಷನಲ್ಲಿ ಫೇಲ್ ಆಗ್ತಾನೆ. ಅದೇ ರೀತಿ ಒಳ್ಳೆ ಕಮ್ಯುನಿಕೇಷನ್ ನಿಮ್ಮ ಜರ್ನಲಿಸಮಲ್ಲಿ ಇರಲಿಲ್ಲ ಅಂದರೆ ಜರ್ನಲಿಸ್ಟ್ ಫೇಲ್ ಆಗ್ತಾನೆ. ಅಂದರೆ ಜರ್ನಲಿಸ್ಟ್ ಆಗಿ ಮುಂದುವರಿಯೋಕ್ಕೆ ಸಾಧ್ಯನೇ ಇಲ್ಲ. ಎರಡನೇದು ಆನೆಸ್ಟಿ, ಅಡ್ಮಿನಿಸ್ಟ್ರೇಟರ್ ಆನೆಸ್ಟಿ ಆ್ಯಂಡ್ ಜರ್ನಲಿಸ್ಟ್ ಆನೆಸ್ಟಿ ಎರಡೂ ಇಂಪಾರ್ಟೆಂಟ್. ಎಥಿಕಲ್ ವ್ಯಾಲ್ಯೂ ಜರ್ನಲಿಸಮ್ಗೆ ಎಷ್ಟು ಬೇಕೋ ಅಡ್ಮಿನಿಸ್ಟ್ರೇಟರಿಗೂ ಅಷ್ಟೇ ಬೇಕು. ಆಮೇಲೆ ಕರೇಜ್ ಜರ್ನಲಿಸ್ಟ್ಗೂ ಬೇಕು, ಅಡ್ಮಿನಿಸ್ಟ್ರೇಟರಿಗೂ ಬೇಕು. ನೀವು ಸಾಕಷ್ಟು ಸಲ ನೋ ಅಂತ ಹೇಳಬೇಕು, ಸಾಕಷ್ಟು ಸಲ ಎಂಥದ್ದು ಎಲ್ಲ ವಿರೋಧಗಳ ನಡುವೆ ನೀವು ಬದುಕಬೇಕಾಗ್ತದೆ. ನಾವು ಎಲ್ಲ ವಿರೋಧಗಳ ನಡುವೆ ಬದುಕಬೇಕಾಗ್ತದೆ. ನೀವು ವಸ್ತುನಿಷ್ಠೆಗೆ ಪ್ರಾಶಸ್ತ್ಯ ಕೊಡಬೇಕು, ನಾವು ವಸ್ತುನಿಷ್ಠೆಗೆ ಪ್ರಾಶಸ್ತ್ಯ ಕೊಡಬೇಕು. ವ್ಯಕ್ತಿನಿಷ್ಠೆ ಆದರೆ ಕಂಪ್ಲೀಟ್ ಅಡ್ಮಿನಿಸ್ಟ್ರೇಟರು ಫೇಲ್ ಆಗ್ತಾನೆ, ಕಂಪ್ಲೀಟ್ ಜರ್ನಲಿಸ್ಟು ಫೇಲ್ ಆಗ್ತಾನೆ. ಅಂದರೆ ವ್ಯಕ್ತಿನಿಷ್ಠ ಆಗಬಾರ್ದು, ವಸ್ತುನಿಷ್ಠ ಇರಬೇಕು. ವರದಿನೂ ವಸ್ತುನಿಷ್ಠ ವರದಿ ಇರಬೇಕಂತ ನಾವು ಹೇಳ್ತಾ ಇರ್ತೀವಿ. ಆಗ ನಾನು ಬೆಳಗ್ಗೆ ಇದನ್ನೆಲ್ಲ ವಿಚಾರ ಮಾಡ್ತಾ ಇದ್ದೆ, ಹೇಗೆ ಕೊಲೇಟ್ ಮಾಡೋದು ಅಥವಾ ಹೇಗೆ ನಾವು ಜರ್ನಲಿಸ್ಟ್ ಮತ್ತು ಅಡ್ಮಿನಿಸ್ಟ್ರೇಟರ್ ಅನ್ನೋದು ಹೇಗೆ ನಾವು ಮಾತಾಡ್ಬೋದು. ಜರ್ನಲಿಸ್ಟ್ಗೆ ಇರಬೇಕಾದ ಕ್ವಾಲಿಟಿಗಳೆಲ್ಲ ಅಡ್ಮಿನಿಸ್ಟ್ರೇಟರ್ಗಳಿಗೆ ಇರಬೇಕಾ, ಅಥವಾ ಆಮೇಲೆ ಇದಾಯಿತು ಹೌದು ಕ್ವಾಲಿಟೀಸ್ ಸರಿ ಆಯಿತು, ಕ್ವಾಲಿಟೀಸ್ ಜರ್ನಲಿಸ್ಟ್ಗೆ ಇರಬೇಕಾದ ಕ್ವಾಲಿಟೀಸ್ ಅಡ್ಮಿನಿಸ್ಟ್ರೇಟಿವ್ಗೆ ಇರಬೇಕು, ಹೌದು ಎಲ್ಲ ಸರಿ. ನೆಕ್ಸ್ಟ್ ಏನು, ಇದು ಎರಡೂ ಹೋಯಿತು.
ಜರ್ನಲಿಸ್ಟ್ ಮತ್ತು ಜಿಲ್ಲೆಯಲ್ಲಿ ಜರ್ನಲಿಸ್ಟ್ ಒಂದು ದಿಕ್ಕಿನಲ್ಲಿ, ಅಡ್ಮಿನಿಸ್ಟ್ರೇಟರ್ಗಳ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದ್ದರೆ ಜಿಲ್ಲೆಗೆ ಎಂಥ ಅನಾಹುತ ಅನ್ನೋದ್ರ ಬಗ್ಗೆ ನಾನು ವಿಚಾರ ಮಾಡಿದೆ. ಜರ್ನಲಿಸ್ಟ್ ಒಂದು ದಿಕ್ಕಿನಲ್ಲಿ ಹೋಗ್ತಾ, ಅಡ್ಮಿನಿಸ್ಟ್ರೇಟರ್ ಒಂದು ದಿಕ್ಕಿನಲ್ಲಿ ಹೋಗ್ತಾ ಹೋದರೆ ಕಂಪ್ಲೀಟ್ ಆ ಜಿಲ್ಲೆಯ ಹೆಸರು ಹಾಳಾಗೋದಕ್ಕೆ ಇಬ್ಬರು ಸೇರಿ ಕಾರಣ ಆಗ್ತೀವಿ. ಯಾವುದಾದ್ರೂ ವಸ್ತುನಿಷ್ಠ ವರದಿ ಬಂದಾಗ ಅಧಿಕಾರಿಗಳು ಅದನ್ನು ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅದನ್ನು ಪಾಸಿಟಿವ್ ಸ್ಪಿರಿಟಲ್ಲಿ ತಗೊಂಡ್ರೆ ಸಾರ್ವಜನಿಕರಿಗೆ ಭಾಳಷ್ಟು ಉಪಯೋಗ ಆಗ್ತದೆ. ಈಗ ಯಾವುದಾದ್ರೂ ಒಂದು ರೀಸೆಂಟ್ಲಿ ಕನ್ನಡಪ್ರಭದಲ್ಲಿ ಬರೆದ್ರು, ಪ್ರಜಾವಾಣಿ, ವಿಜಯವಾಣಿ, ವಿಜಯ ಕರ್ನಾಟಕ, ರೀಸೆಂಟ್ ಸಾಕಷ್ಟು ನ್ಯೂಸ್ಗಳು ಬಂದವೆ. ಓದಿದ ತಕ್ಷಣ ಮೊದಲು ಅಧಿಕಾರಿಗಳು, ನಮ್ಮದು ನೇಚರ್ ಏನಿರ್ತದೆ ಅಂದರೆ, ನಮಗೆ ಜೀವನದಲ್ಲಿ ಯಾವ ಸುದ್ದಿಯನ್ನು ನಮ್ಮ ವಿರುದ್ಧವಾಗಿ ಆಗಲಿ, ಜಿಲ್ಲೆಯಲ್ಲಿ ಎಲ್ಲ ಸುಭಿಕ್ಷೆಯಿಂದ ನಡೆದಿದೆ ಅಂತ ನಮ್ಮ ತಲೆಯಲ್ಲಿ ಯಾವುದು ನೆಗೆಟಿವ್ ಬರಬಾರ್ದು. ಯಾಕಂದ್ರೆ ಬೇರೆಯವರು ಓದಿದ್ರೆ ಜಿಲ್ಲಾಡಳಿತನ ಬೈತಾರೆ, ಹಾಗೆ ಹೀಗೆ ಅಂತ ನಮ್ಮ ತಲೆಯಲ್ಲಿ ಇರ್ತದೆ. ಆದ್ರೆ ನಿಮ್ಮ ಕೆಲಸವನ್ನ ನೀವು ಅಷ್ಟು ಚಾಚು ತಪ್ಪದೆ ಮಾಡಿದಾಗ ನಾವು ಅದು ಒಂದು ಸಾರ್ವಜನಿಕರ ಅಭಿಪ್ರಾಯ ಅಂತ ನಾವು ಪರಿಗಣಿಸಿ ಅದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಅಥವಾ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಅಥವಾ ಈ ಆಡಳಿತದ ಮಟ್ಟದಲ್ಲಿ ಏನು ಪಾಲಿಸಿ ಲೆವೆಲ್ ಇರಲಿಲ್ಲ ಅಂದರೆ ಕ್ರಮ ಯಾಕೆ ತಗೊಳ್ಬಾರ್ದು? ಎಲ್ಲ ಅಧಿಕಾರಿಗಳು ಅಂಥದಕ್ಕೆ ಸ್ಪಂದಿಸಕ್ಕೆ ಸ್ಟಾರ್ಟ್ ಆದರೆ ಆವಾಗ ನಮ್ಮದು ಜಿಲ್ಲೆದು ಆಟೋಮೆಟಿಕ್ಲಿ ಏನಾಗ್ತದೆ, ಗೌರವ ಹೆಚ್ಚಾಗ್ತದೆ, ಆಮೇಲೆ ಸಾರ್ವಜನಿಕರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗ ಆಗ್ತದೆ ಅಂತ ನನಗೆ ಅನಿಸ್ತು. ಇದು ಅಂದರೆ ಒಟ್ಟಿಗೆ ಹೋದರೆ ಅಡ್ಮಿನಿಸ್ಟ್ರೇಟರ್ ಆ್ಯಂಡ್ ಜರ್ನಲಿಸ್ಟ್ ಒಟ್ಟಿಗೆ ಹೋದರೆ ಎಷ್ಟು ಜನಕ್ಕೆ ಅನುಕೂಲ ಆಗ್ತದೆ. 9 ಅಥವಾ 2001 ಆ ಒಂದು 3-4 ವರ್ಷದಲ್ಲಿ ನಾನು ಬರಿತಾ ಇದ್ದೆ. ಆವಾಗ ಎಲ್ಲ ಪೇಪರ್ಗಳು, ಪ್ರಜಾವಾಣಿ, ವಿಜಯ ಕರ್ನಾಟಕ, ಇವೆಲ್ಲ ಪೇಪರ್ ಇದ್ದು, ಒಂದು ಸುದ್ದಿ ಒಂದು ಏರಿಯಾದಿಂದ ಮಿಸ್ ಆದರೆ ಸ್ವಲ್ಪ ಭಾರಿ ಸೀರಿಯಸ್ ಆಗಿ ತೊಗೊಂಡ್ಬಿಡ್ತಿದ್ರು ಅವರು. ಯಾಕೆ ನಿಮ್ಮ ತಾಲೂಕಿನಿಂದ, ನಾ ಚಿಕ್ಕೋಡಿ ತಾಲೂಕಿನಿಂದ ಮಾಡ್ತಿದ್ದೆ, ಯಾಕೆ ಬರಲಿಲ್ಲ ಇದು ಸುದ್ದಿ, ಹೇಗೆ ಮಿಸ್ ಆಯಿತು ಅಂತ ಹೇಳಿ. ಆಮೇಲೆ ಅವನು ವರದಿ ಮಾಡೋದರಲ್ಲಿ, ನಾನು ವರದಿ ಮಾಡೋದರಲ್ಲಿ ವಸ್ತುನಿಷ್ಠತೆಯಲ್ಲಿ ತಪ್ಪಿದ್ರೂ ಹಿ ನೆವರ್ ಯೂಸ್ ಟು. ಬಟ್ ಆ ಕಾಂಪಿಟೇಷನ್ನ ಆ ಕಡೆ ಲಕ್ಷ್ಯ ಸ್ವಲ್ಪ ಇತ್ತೀಚಿನ ದಿನದಲ್ಲಿ ಕಡಿಮೆ ಆಗ್ತಾ ಇದೆ ಏನೋ ಅಂತ ಅನಿಸ್ತದೆ. ನಾವು ಒಂದು ಕಾಂಪಿಟೇಷನ್ಗಳಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ನಾನು ಮೊದಲು ನೀನು ಮೊದಲು ಅಂತ ಹೇಳಿ ದೃಶ್ಯ ಮಾಧ್ಯಮಗಳಲ್ಲಿ ಹೂ ಇಸ್ ಫಸ್ಟ್ ಅನ್ನೋದರಲ್ಲಿ ಹೋಗ್ತಾ ಇದ್ದೀವಿ. ಪ್ರಿಂಟ್ ಮೀಡಿಯಾದಲ್ಲಿ ಬಂದರೆ ಆಯಿತು ಸುದ್ದಿ, ಇಂದು ಬರ್ಬೋದು ಎಂದೋ ಬರ್ಬೋದು, ಬಂದರೆ 4 ದಿವಸದಲ್ಲಿ ಯಾವತ್ತೋ ಒಂದು ದಿವಸ ಬಂದರೆ ಆಯಿತು ಅಂತ. ಈಗ ಮೊದಲು ನೀವು ಯಾವುದೇ ಈ ಪತ್ರಿಕೆ ಬಗ್ಗೆ ಹೇಳಬೇಕಾದ್ರೆ ಅಥವಾ ಅಡ್ವರ್ಟೈಸ್ಮೆಂಟ್ ಕೊಡಬೇಕಾದ್ರೆ ನೀವು ಯಾವಾಗ ಹೇಳೋದು ಬಿಸಿ ಬಿಸಿ ಸುದ್ದಿ ಅಂತ ಹೇಳಿ. ಅಂದರೆ ಸುದ್ದಿ ಹಳಸಲಾಗಕ್ಕೆ ಕೊಡಬಾರ್ದು, ನಾವು ಹಳಸಬಾರ್ದು ಸುದ್ದಿ. ಅಂದರೆ ಎಲ್ಲೋ ಒಂದು ಬಂದಿರ್ತದೆ, ಓದ್ತಾರೆ, ಅದು ಇಂಪಾರ್ಟೆಂಟ್ ಅಲ್ಲ, ಇದು ಇಂಪಾರ್ಟೆಂಟ್ ಅಂತಲ್ಲ. ಸಮಾಜಕ್ಕೆ ಅತ್ಯಂತ ಹತ್ತಿರವಾದ ಸುದ್ದಿಯನ್ನು, ಆಮೇಲೆ ಸಮಾಜಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗವಾಗುವಂಥ ಸುದ್ದಿಗಳನ್ನು ನಾವು ಯಾವುದೇ ಕಾರಣಕ್ಕೂ ವಿಳಂಬ ಮಾಡದೆ, ಎಷ್ಟೇ ಸಣ್ಣ ಸುದ್ದಿ ಆಗಲಿ ಅಂದೇ ಬಂದರೆ ಅದಕ್ಕೆ ಅದರದ್ದೇ ಆದ ಮಹತ್ವ ಇರ್ತದೆ. ನಾವು ಆವಾಗ ನಾವು ಬರೆಯುವಾಗ ಒಂದೊಂದು ಪೇಪರ್ಗಳಲ್ಲಿ ಲೀಡ್ ಆಗಿರ್ತಿತ್ತು, ನಮ್ಮದರಲ್ಲಿ ಒಂದೇ ಪ್ಯಾರಾನು ಆಗಿರ್ತಿತ್ತು, ಆದರೆ ಸುದ್ದಿ ಮಿಸ್ ಆಗ್ತಿರ್ಲಿಲ್ಲ. ಅಂದರೆ ನಾನು ಹೇಳೋದು, ಸುದ್ದಿಗಳನ್ನು ಆವತ್ತಿಂದ ಅವತ್ತು ಜನರಿಗೆ ತಲುಪಿಸುವಂಥ ಕೆಲಸ ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗ ಆಗ್ತದೆ. ಆಮೇಲೆ ಈಗ ಬರವಣಿಗೆ ಮತ್ತು ಓದುವಿಕೆ ಬಗ್ಗೆ ನಾನು ವಿಚಾರ ಮಾಡಿದೆ. ಜರ್ನಲಿಸ್ಟ್ ಮತ್ತು ಅಡ್ಮಿನಿಸ್ಟ್ರೇಟ್ರಿಗೆ ನಾನು ಹೇಳ್ತಾ ಇದ್ದೆಲ್ಲ, ಅಡ್ಮಿನಿಸ್ಟ್ರೇಟರ್ಗಳದ್ದು ಮತ್ತು ಜರ್ನಲಿಸ್ಟದ್ದು ಇತ್ತೀಚಿನ ದಿನದಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ, ಓದುವಿಕೆ ನಾವು ಸಿಲೆಕ್ಷನ್ ಆದಮೇಲೆ ಓದೋದು ಬಂದ್ ಮಾಡ್ತೀವಿ, ಓದೋದೇ ಬಂದ್ ಮಾಡ್ತೀವಿ. ಅಂದರೆ ನಮಗೆಲ್ಲ ತಿಳಿದಿದೆ, ಸಿಲೆಕ್ಷನ್ ಆಗುವವರೆಗೆ ಮಾತ್ರ ನಾನು ಓದೋದು, ಸಿಲೆಕ್ಷನ್ ಆದಮೇಲೆ ಏಕೆ ಓದಬೇಕು ಅಂತ. ಅದೇ ರೀತಿ ಜರ್ನಲಿಸ್ಟ್, ನಾನು ಎಲ್ಲರೂ ಅಂತ ಹೇಳಿದ್ರು, ನಮ್ಮ ಕೇಸ್ಗಳಲ್ಲೂ ಎಲ್ಲರೂ ಹೇಳ್ತಾ ಇಲ್ಲ, ನಿಮ್ಮ ಕೇಸ್ಗಳಲ್ಲೂ ಎಲ್ಲರೂ ಹೇಳ್ತಾ ಇಲ್ಲ. ಮೋಸ್ಟ್ ಆಫ್ ದ ಜರ್ನಲಿಸ್ಟ್, ಮೋಸ್ಟ್ ಆಫ್ ದ ಅಡ್ಮಿನಿಸ್ಟ್ರೇಟರ್, ನಾವು ಓದುವುದನ್ನು ಕಡಿಮೆ ಮಾಡಿದ ತಕ್ಷಣ ಅಥವಾ ಇದು ಏನು ಹೇಳ್ತೀವಿ, ಸಾಹಿತ್ಯ ಆಗ್ಬೋದು, ನಿಮ್ಮ ಬರವಣಿಗೆ ಆಗ್ಬೋದು, ಇದರಲ್ಲಿ ವೊಕ್ಯಾಬ್ಯುಲರಿ ಅಥವಾ ಫ್ಲೂಯೆನ್ಸಿ ಅನ್ನೋದು ಸಂಪೂರ್ಣವಾಗಿ ಹೋಗಿಬಿಡ್ತದೆ. ಬಟ್ ನನಗೆ ಏನು ಅನಿಸ್ತದೆ ಅಂದರೆ, ನೀವು ನಿಜವಾಗ್ಲೂ ಜರ್ನಲಿಸ್ಟ್ ಆದವರು ಸಮಾಜದ ಕಳಕಳಿ ಉಳ್ಳವರಾದರೆ ಈ ಸುದ್ದಿಯೊಂದಿಗೆ
ಒಂದು ಸಾಮಾಜಿಕ ಅಥವಾ ಸಮಾಜದ ಸಮಸ್ಯೆಗಳ ಬಗ್ಗೆ ನಾವು ಬರೆಯೋದನ್ನು ಪ್ರಾರಂಭ ಮಾಡಬೇಕು. ಅಂದರೆ ಅದು ಏನಿರಬೇಕಂದ್ರೆ ಕೆಲವೊಂದು ನಮ್ಮ ಹತ್ತಿರ ಇರ್ತವೆ, ನಮ್ಮ ಹತ್ತಿರ ಬಗೆಹರಿಸುವಂಥದ್ದು ನೀವು ಮಾಡೋದು ಒಂದಾದರೆ, ಎರಡನೇದ್ದು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದ ಗಮನ ಸೆಳೆದು ಕೆಲವೊಂದಿಷ್ಟು ಫಂಡ್ಸ್ ತರೋದಾಗಲಿ, ಯೋಜನೆಗಳನ್ನು ಮಾಡೋದಾಗಲಿ. ನಿಮ್ಮ ಒಂದು ಬೀಜ ಯಾವತ್ತು ನೀರು ಬಿದ್ದು ಅದು ಯಾವತ್ತು ಮೊಳಕೆ ಹೊಡಿತದೆ ಅಂತ ಗೊತ್ತಿಲ್ಲ. ಯಾವತ್ತೋ ಒಂದು ಬರದ ಸುದ್ದಿ 10 ವರ್ಷದ ನಂತರ ಅದಕ್ಕೊಂದು ಬರ್ತದೆ. ಒಂದು ROB ಆಗುವಂಥದ್ದು, ಒಂದು ರಿಂಗ್ ರೋಡ್ ಆಗುವಂಥದ್ದು, ಯಾರೋ ಒಂದು ಇಮ್ಯಾಜಿನ್ ಮಾಡಿ ಪತ್ರಕರ್ತರು ನಿಮ್ಮಂಥವರೇ ಬರೆದಂಥ ಈ ಒಂದು ಬೀಜ ಅದು ಮುಂದೆ ಒಂದು ಯಾರೋ ಬಂದು ಅದಕ್ಕೆ ನೀರು ಹಾಕ್ತಾರೆ. ಅದಕ್ಕಾಗಿ ನಾವು ನಾಡಿನ ಅಂದರೆ ಜಿಲ್ಲೆಯ ಬಗ್ಗೆ ಆ ರೀತಿ ಇರಬೇಕು. ಆಮೇಲೆ ಅಷ್ಟೇ ಇನ್ನೊಂದು ನಾನು ಪತ್ರಕರ್ತರು ಮತ್ತು ಇದನ್ನು ಜರ್ನಲಿಸ್ಟ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್ ಹೇಳುವಾಗ, सुहाने सफर का अब लीजिए आनंद। आपके लिए रोजाना बीजापुर से पुणे आरामदायक सुविधा के साथ रात 10 बजे बीजापुर केंद्र बस स्टैंड दात्री मस्जिद के सामने AC स्लीपर साई कृपा ट्रैवल्स जो आपकी सेवा के लिए अब है तैयार। यात्रीगण इसकी बुकिंग और अधिक जानकारी के लिए गणेश ट्रैवल्स ऑफिस से संपर्क कर सकते हैं। और खबरों के लिए देखते रहिए बी न्यूज नेशन। न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।